ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಿಮಗೆ ಹೆಸರು ಕಾಳು ಇದೆಯಲ್ಲ ಅದರದ್ದು ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಹೆಸರು ಕಾಳನ್ನು ನಾನು ಫುಲ್ 1 ಡೇ ಸೋಕ್ ಮಾಡಿದ್ದೀನಿ, ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಕಾಳು ಬಂದಿದೆ ನೋಡಿ, ಮೊಳಕೆ ಬಂದಿದೆ. ಇದನ್ನು ನಾನು ಇದನ್ನು ಚೆನ್ನಾಗಿ ತೊಳೆದು ನೀರು ತೆಗೆದು ಇದನ್ನು ನಾನು ಒಂದು ವೈಟ್ ಬಟ್ಟೆಯಲ್ಲಿ ಹಾಕಿಬಿಟ್ಟು ಕಟ್ಟಿಟ್ಟಿದ್ದೆ. ಸೊ ಈ ಥರ ನೋಡಿ ಮೊಳಕೆ ಬಂದಿದೆ. ಈ ಥರ ಮೊಳಕೆ ಬರೆಸ್ಬೇಕು ಇದಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಈ ಕುಕ್ಕರಲ್ಲಿ ಒಂದು ಸೀಟಿ ತೆಗೆದ್ರೆ ಅದು ಎಲ್ಲ ಪೆಚ್ಚೆ ಆಗೋಗ್ಬಿಡುತ್ತೆ. ನಮ್ಗೆ ಹೀಗೆ ಹೆಸರು ಕಾಳು ಸಿಗಬೇಕು, ಈ ಮೊಳಕೆ ಕಟ್ಟಿರೋದು ಸಿಗಬೇಕು. ಹಾಗಾಗಿಬಿಟ್ಟು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಅಂದರೆ ಓಪನ್ ಆಗಿ ಬೇಯಿಸ್ತಾ ಇದ್ದೀನಿ ನಾನು. ಇದಕ್ಕೆ ಒಂದು 2, 3, 4 ಆಲೂಗಡ್ಡೆನೂ ಹಾಕಿಬಿಡ್ತೀನಿ ಇದ್ರೊಳಗಡೆ, ಎಲ್ಲ ಒಟ್ಟಿಗೆ ಬೇಯಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಆಲೂಗಡ್ಡೆನ ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೀಗ ಈ ಹೆಸರು ಕಾಳಲ್ಲಿ ಹಾಕ್ತೀನಿ ನಾನು. ನೋಡಿ, ಇದನ್ನು ಓಪನ್ ಬೇಯಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಈ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ನಾನು ಇದರಲ್ಲಿ ಹೆಸರು ಕಾಳಲ್ಲಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಅಮ್ಮನ ರೆಸಿಪಿ ಫ್ರೆಂಡ್ಸ್. ನಮ್ಮ ಊರ ಕಡೆ ಇವೆಲ್ಲ ಈ ಹುಳಿ ತುಂಬ ಫೇಮಸ್ಸು. ಇದು ಕಡಲೆ ಹುಳಿ, ಒಣ ಬಟಾಣಿ ಹುಳಿ, ಇವೆಲ್ಲ ತುಂಬ ಫೇಮಸ್ ಫ್ರೆಂಡ್ಸ್. ನಮ್ಮ ಊರಲ್ಲಿ ಏನೇ ಒಂದು ಫಂಕ್ಷನ್ ಆದರೆ ಈ ಹುಳಿಗಳನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಒಳೆಯಲ್ಲಿ ನಾನು ಇದು ಅರ್ಧ ಒಂದು ಹಾಕ್ತೀನಿ, ಮತ್ತು ಇದರಲ್ಲಿ ಒಂದು ಕಾಲು ಭಾಗ ಅರ್ಧ ಹಾಕ್ತೀನಿ ಫ್ರೆಂಡ್ಸ್. ಮುಕ್ಕಾಲು ಒಳೆ ಕಾಯಿ ಹಾಕ್ತೀನಿ. ಈಗ ಇಷ್ಟು ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಹೇಳಿದ್ನಲ್ಲ, 1/4. ಇನ್ನು 1-2 ಒಳೆಯಲ್ಲಿ ಇಷ್ಟಿಟ್ಟಿದ್ದೀನಿ, ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ನಮಗೆ. ಸೊ ಹಾಗಾಕ್ಬಿಟ್ಟು ಒಂದು ಫುಲ್ ಕಾಯಲ್ಲಿ ಅರ್ಧ ಒಳೆ ಹಾಕಿ ಮತ್ತು 1/4 ಒಳೆ ಹಾಕಿದ್ದೀನಿ. ಸೊ ಇದನ್ನೀಗ ಇದು ಮಸಾಲೆ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ತೀನಿ. ಹಾಗೆಯೇ ಇನ್ನೊಂದು ಕಡೆ ಪ್ಯಾನ್ ಇಟ್ಕೊಳ್ತೀನಿ ಫ್ರೆಂಡ್ಸ್. ಪ್ಯಾನ್ ಇಟ್ಬಿಟ್ಟು ನೋಡಿ, ಇದರಲ್ಲಿ ಆಯಿಲ್ ಹಾಕಿದ್ದೀನಿ ನಾನು ಆಲ್ರೆಡಿ. ಇಲ್ಲಿ ಈ ಕಡೆ ನೋಡಿ, ಹೆಸರು ಕಾಳು ಬೇಯ್ತಾ ಇದೆ. ಇನ್ನು ಬೇಯಬೇಕಿದ್ದು ಒಂದು ಸ್ವಲ್ಪ. ನೋಡಿ ಫ್ರೆಂಡ್ಸ್, ಆಯಿಲ್ ಬಿಸಿ ಆಗಿದೆ. ಈಗ ಇಷ್ಟು ಕೊತ್ತಂಬರಿ ಹಾಕ್ಕೊಳ್ತೀನಿ ನಾನು, ಜಾಸ್ತಿ ಬೇಡ, ಇಷ್ಟು ಸಾಕು. ನೋಡಿ, ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಹಾಕಿ ಫ್ರೆಂಡ್ಸ್, ಸಾಕು. ಸ್ವಲ್ಪ ಆಯಿಲಲ್ಲಿ ನೀರು ಬಿದ್ದಿತ್ತು ಅನಿಸುತ್ತೆ. ನೋಡಿ, ಕಪ್ಪಗಾಗೋದು ಬೇಡ, ಸಾಕಿಷ್ಟು. ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪಿಷ್ಟು ಬೇಕು, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ ಹುಳಿದು, ಹಾಗಾಗಿಬಿಟ್ಟು ಉಪ್ಪಷ್ಟು ಹಾಕಿದ್ದೀನಿ. ಈಗ ಮೆಣಸನ್ನು ಆಯಿಲಲ್ಲಿ ಹುರ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, 12 ಮೆಣಸಿದೆ, ಯಾಕಂದರೆ ಮಸಾಲೆ ತುಂಬ ಜಾಸ್ತಿ ಇದೆ. ಹಾಗಾಕ್ಬಿಟ್ಟು ನೋಡಿ, ನಾವು ಆವಾಗ ಕೊತ್ತಂಬರಿ ಹಾಕ್ಕೊಂಡಿದ್ವಲ್ವ, ಸ್ವಲ್ಪ ಆಯಿಲ್ ಜಾಸ್ತಿ ಆಗಿಬಿಟ್ಟಿತ್ತು. ನೋಡಿ, ಅದರಲ್ಲೇ ನಾನು ಈ ಒಣಮೆಣಸು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಮಸಾಲೆಯಲ್ಲಿ ಹಾಕ್ತೀನಿ ಇದನ್ನು. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿಬಿಟ್ಟೆ ಈಗ. ಓಕೆ, ನಡೆಯುತ್ತೆ ಬಿಡಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಆಯಿಲಲ್ಲಿ ಹುರಿದಿದ್ದು ಕೊತ್ತಂಬರಿ ಇದೆ, ಆಯಿಲಲ್ಲಿ ಹುರಿದಿದ್ದು ಮೆಣಸಿದೆ, ಒಣ ಮೆಣಸಿದೆ ಒಂದು 12,
ಉಪ್ಪಿದೆ, ಆಮೇಲೆ ಅದು ಕಾಯಿ ತುರಿ ಇದೆ. ಈಗ ಇದು ಹಾಕ್ತಿದ್ದೀನಿ, ಹುಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಷ್ಟು ಹುಳಿ ಹಾಕೋಣ, ಇಷ್ಟು ಬೇಕು. ಮಸಾಲೆ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಮಸಾಲೆ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆನ ಇದರಲ್ಲಿ ಹಾಕ್ತೀನಿ. ಇದು ಬೆಂದಿದೆ, ಈಗ ಹೆಸರು ಕಾಳು ಬೆಂದಿದೆ ನೋಡಿ. ತುಂಬ ತೆಳ್ಳಗೂ ಮಾಡಲ್ಲ, ತುಂಬ ದಪ್ಪನೂ ಮಾಡಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಹುಳಿ ಕುದಿ ಬರ್ತಾ ಇದೆ. ಇಲ್ಲಿ ನಾನು ಇದು ಕೊಕೊನಟ್ ಆಯಿಲ್ ಹಾಕಿದ್ದೀನಿ, ತೆಂಗಿನೆಣ್ಣೆ, ಸಾಸಿವೆ, ಹಿಂಗು, ಕರಿಬೇವು, ಮತ್ತು ನಾನು ಮೆಣಸು ಹಾಕಲ್ಲ ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ಮೆಣಸೆಲ್ಲ ಕರೆಕ್ಟಾಗಿದೆ. ಸೊ ಅಲ್ಲ, ಇದರಲ್ಲಿ ಮಸಾಲೆಯಲ್ಲಿ ಮೆಣಸೆಲ್ಲ ಕರೆಕ್ಟ್, ತುಂಬ ಖಾರ ಅದು ಚೆನ್ನಾಗಾಗಲ್ಲ. ಸೊ ಈ ಥರ ಹಾಕಿ ನೋಡಿ, ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಕುದಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಹಾಕಿದ್ದೀನಿ, ಹುಳಿ ರೆಡಿ. ಹೆಸರು ಕಾಳು ಹುಳಿ, ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಹುಳಿ ರೆಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈಸಿ ರೆಸಿಪಿ, ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.